ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಇಷ್ಟು ದಿನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋಸ್ ಯಾವುದು ಬಿಟ್ಟಿಲ್ಲ. ಇನ್ಮೇಲೆ ವಿಡಿಯೋಸ್ ಬಿಡೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಟಿನ್ಯೂಯಸ್ ಆಗಿ ನಾನು ವಿಡಿಯೋಸ್ ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕೆ ಅಂತ ನೀವು ಕೇಳ್ಬೋದು, ಇಷ್ಟು ದಿನ ಯಾಕೆ ಮಾಡಿಲ್ಲ, ಇವಾಗ ಯಾಕೆ ಬೇಕು ಅಂತ. ಇಷ್ಟು ದಿನ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಹೌದಾ, ಮಾಡಬೇಕಾ ಮಾಡಬಾರ್ದಾ ಅನ್ನೋ ಗೊಂದಲದಲ್ಲೇ ಇದ್ಬಿಟ್ಟಿದ್ದೆ. ಸರಿ, ಇನ್ಮೇಲೆ ನಾನು ಮಾಡೋಣ. ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಇದನ್ನ ಮಾಡೋಣ, ನೋಡೋಣ, ಇದೆಲ್ಲನ ಭಗವಂತ ಕೈ ಹಿಡಿತಾನ ಅಂತ ನೋಡೋಣ ಅಂದ್ಬಿಟ್ಟು ಇನ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೆಲವಷ್ಟು ಜನ ಕೇಳ್ತಾನೆ ಇದ್ದರು, ಇಲ್ಲ ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಯೂಟ್ಯೂಬ್ ಚಾನಲ್ಲು, ಪ್ಲೀಸ್ ಮಾಡೋಕ್ಕಾಗೆ, ಯಾಕೆ ಸುಮ್ಮನೆ ಮನೇಲಿ ಇರ್ತೀಯ ಅಂತ ಕೇಳಿದ್ರು. ನಾನು ಈಗ ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗ್ತಾರೆ, ಅವರು ಹೇಳಿದ್ರು, ಇಲ್ಲ ಕಾವ್ಯ ನೀನು ಮಾಡು, ಚೆನ್ನಾಗಿ ಮಾಡ್ತೀಯಾ, ನಿನಗೆ ಟ್ಯಾಲೆಂಟ್ ಇದೆ, ನೀನು ಯಾಕೆ ಏನು ಉಪಯೋಗ ಮಾಡ್ಕೊತಾ ಇಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ, ನಿನಗೇನು ಗೊತ್ತಿದೆಯೋ ಅದ್ರ ಬಗ್ಗೆ ಹೇಳು ಅಂತ ಹೇಳಿದ್ರು. ಸರಿ ಮ್ಯಾಮ್, ಇನ್ಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಇನ್ಮೇಲೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತು ಸರಿ ಓಕೆ, ಇವತ್ತು ಫೆಬ್ರವರಿ 22. ಸರಿ, ಇವತ್ತು ಮಾರ್ಚ್ 1ನೇ ತಾರೀಕಿಂದ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಡಿಲೇ ಮಾಡೋದು ಬೇಡ, ನನಗೇನು ಗೊತ್ತಿದೆಯೋ ಆ ಕಂಟೆಂಟ್ನ ನಾನು ನಿಮ್ಗೆ ತೋರಿಸೋಣ, ನನ್ನ ಟ್ಯಾಲೆಂಟ್ ಏನಿದೆ ಅಂತ ನಾನು ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಸರಿ ಓಕೆ ಮಾಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿದೆ. ನಮ್ಮ ಅಕ್ಕ ದಿವ್ಯ, ನಮ್ಮ ಫ್ರೆಂಡ್ ಅನುಷಾ ಅವರೆಲ್ಲನೂ ಹೇಳಿದ್ರು, ಇಲ್ಲ ಕಾವ್ಯ ಮಾಡು, ನಿನಗೇನು ಗೊತ್ತೋ ಅಷ್ಟು ಮಾತ್ರ ಮಾಡು, ಅದ್ರ ಬಗ್ಗೆ ಏನು ಜಾಸ್ತಿ ನೀನು ಗೊತ್ತಿಲ್ಲದೆ ಇರೋ ಪರವಾಗಿಲ್ಲ, ವಿಡಿಯೋ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ ಮಾಡೋಣ, ಅದನ್ನು ಮಾಡೋಣ ಮನೇಲಿ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ, ಇನ್ಮೇಲೆ ನಂದು ಸ್ಟಿಚಿಂಗ್ ಕ್ಲಾಸ್ ಇರುತ್ತೆ. ಯಾಕಂದರೆ ಇಷ್ಟು ದಿನ ನಾನು ಸ್ಟಿಚಿಂಗ್ ಕಲ್ತಿದ್ದೀನಿ, ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ಇರುತ್ತೆ. ಮತ್ತು ಮನೆ ಡೈಲಿ ಲಾಗ್ಸ್ ಇರುತ್ತೆ, ಅಡುಗೆ ಬಗ್ಗೆ ಇರುತ್ತೆ, ಮತ್ತು ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ನಾನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಆಲ್ಮೋಸ್ಟ್ ಜಾಸ್ತಿ ತಿಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮಾಡೋಣ, ನೋಡೋಣ ನಮ್ಮ ಚಾನಲ್ ಹೇಗೆ ಹೋಗುತ್ತೆ ಅಂತ, ಮುಂದಕ್ಕೆ ಹೇಗೆ ಗ್ರೋ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ಲೀಸ್ ನಿಮ್ಮ ಸಪೋರ್ಟಿಂದ ನನ್ನ ವಿಡಿಯೋಸು ಗ್ರೋ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೇಳಿದ್ರೆ ನಾನು ಅದೇ ರೀತಿ ವಿಡಿಯೋಸ್ ಹಾಕ್ತೀನಿ. ಕೆಟ್ಟಾಗಲ್ಲ, ಒಳ್ಳೆಯದಾಗಿ ವಿಡಿಯೋಸ್ ಮಾಡಾಕ್ತೀನಿ. ಅಡುಗೆ ಬಗ್ಗೆ ಆಗಿರ್ಬೋದು, ಏನರ ಬಗ್ಗೆ ನಾನು ಕೇಳಿ ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಕಮೆಂಟ್ ಹಾಕಿ, ಜಾಸ್ತಿ ಕಮೆಂಟ್ ಹಾಕಿ, ಒಳ್ಳೆಯದಾಗ ಹಾಕಿ, ಕೆಟ್ಟದಾಗ ಮಾತ್ರ ಹಾಕಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನೂ ಇಲ್ಲ. ಪ್ಲೀಸ್ ನನ್ನ ಚಾನಲ್ನ ಇನ್ಮೇಲೆ ಡೈಲಿ ಬರುತ್ತೆ ನೋಡಿ. ನನ್ನ ಜರ್ನಿ ಹೇಗಿರುತ್ತೆ, ನಾನು ಯಾವ ರೀತಿ ಅಂತ ತೋರಿಸೋದಕ್ಕೆ ನಾನು ಯೂಟ್ಯೂಬ್ ಚಾನಲ್ ತಿರ್ಗಾ ಸ್ಟಾರ್ಟ್ ಮಾಡಿರೋದು. ನಾನು ಮಾತಾಡೋದ್ರಲ್ಲೇನ ನಿಮಗೇನ ತಪ್ಪು ಅಂತ ಅನಿಸಿದ್ರೆ ಇಲ್ಲ ಕಮೆಂಟ್ ಹಾಕಿ, ಈ ರೀತಿ ಮಾಡಬೇಡಿ, ಹೀಗೆ ಮಾಡಿ ಅಂತ ಹೇಳಿ, ನಾನು ಅದನ್ನೆಲ್ಲ ತಿದ್ಕೊತೀನಿ. ನನಗೂ ಕಲ್ತಂಗಾಗುತ್ತೆ. ಏನೇ ಒಂದು ವಿಷಯ ಆದರೂ ಅಷ್ಟೇ ನಾವು ನೋಡಿ ತಿಳ್ಕೊಬೇಕು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾವಾಗಲೂ ಒಂದೇ ಥರ ಇರೋಕ್ಕಾಗೋದಿಲ್ಲ, ಕೆಲವರು ಪಾಠಗಳು ಹಾಗೆ ಕಲಿಸಿರ್ತಾರೆ, ನೋಡಿದ್ರೇ ಗೊತ್ತಾಗೋದು ಅದ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ. ನಾನು ಇಷ್ಟು ದಿನ ತುಂಬಾ ನೊಂದಿದ್ದೀನಿ, ತುಂಬಾ ಬೇಜಾರಾಗಿದೆ ಲೈಫಲ್ಲಿ. ಇನ್ಮೇಲೆ ನಾನು ಖುಷಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಳೆದನ್ನೆಲ್ಲ ಮರಿಬೇಕು, ಹೊಸದ ಬಗ್ಗೆ ಹೋಗಬೇಕು. ನಾನು ಆವತ್ತೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದರೆ ಒಳ್ಳೆದಾಗ್ತಾಯಿತ್ತೇನೋ, ಬಟ್ ಯಾವಾಗಕ್ಕೂ ಏನರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೇ ಹೇಳ್ತೀನಿ, ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಏನೇನಾಗಿತ್ತು, ಏನು ಯಾಕೆ ಅಂತೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ತಿರ್ಗಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ನಾಳೆಯಿಂದ ಡೈಲಿ ಲಾಗ್ಸ್ ಬರ್ತಾನೆ ಇರುತ್ತೆ, ಮನೆಯದ್ರ ಬಗ್ಗೆ ಆಗಲಿ ಮತ್ತೊಂದು ನಾನು ಹೇಗೆಲ್ಲ ಜರ್ನಿ ಮಾಡ್ತೀನೋ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.